ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಜೆಡಿಎಸ್ಗೆ ಇದು ಅಸ್ತ್ರ ಆಗಿರುವಂತದ್ದು 5 ವರ್ಷ ನಾನೇ ಸಿಎಂ ಎನ್ನುವಂತಹ ಸಿಎಂ ಹೇಳಿಕೆಯನ್ನ ಜೆಡಿಎಸ್ ವ್ಯಂಗ್ಯವಾಡ್ತಾ ಇದೆ. 5 ವರ್ಷ ನಾನೇ ಸಿಎಂ ಅಂದ್ರು ಸಿದ್ದರಾಮಯ್ಯ. ಜೆಡಿಎಸ್ಗೆ ಇದು ಅಸ್ತ್ರ ಆಗಿದ್ದು ಹೇಳ್ಕೊಂಡು ತಿರುಗೋ ಕರ್ಮ ಸಿಎಂ ಬರಬಾರ್ದಿತ್ತು. ನಾನೇ ಸಿಎಂ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ, ನಾನೇ ಸಿಎಂ ಅಂತ ಗಂಟ್ಲು ಹರಿದುಕೊಳ್ತಿದ್ದಾರೆ. ಹೀಗೆ ಹೇಳ್ತಾ ಇರೋದು ನೋಡಿದ್ರೆ ಇದು ಕುರ್ಚಿ ಅಲುಗಾಡೋದನ್ನ ಸೂಚಿಸುತ್ತೆ. ನಾಯಕತ್ವ ಬದಲಾವಣೆಗೆ ಡಿಕೆ ಆಪ್ತರು ಕೇಳ್ತಿದ್ದಾರೆ. ಇಕ್ಬಾಲ್ ಹುಸೇನ್, ಬಾಲಕೃಷ್ಣ, ರಂಗನಾಥ್, ರವಿಗಣಿಗ ಸೇರಿ ಹಲವರು ಹೇಳಿಕೆ ಕೊಡ್ತಾ ಇದ್ದಾರೆ. ಹೇಗಂತ ಕಾಂಗ್ರೆಸ್ನಲ್ಲಾಗ್ತಾ ಇರುವ ಕುರ್ಚಿ ಫೈಟ್ ಬಗ್ಗೆ ಟ್ವೀಟ್ ಮಾಡಿ ಕಾಲೆಳೆದಿದೆ ಜೆಡಿಎಸ್. ನಾನೇ ಸಿಎಂ ಅಂತ ಮಾಧ್ಯಮಗಳ ಮುಂದೆ ಗಂಟ್ಲು ಹರಿದುಕೊಳ್ತಾ ಇರೋದು ಏನ್ ಸೂಚಿಸ್ತಾ ಇದೆ? ಹಾಗಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ತಿರುಗುವಂತಹ ಕರ್ಮ ಬರಬಾರ್ದಿತ್ತು ಅಂತ ವ್ಯಂಗ್ಯವಾಡ್ತಾ ಇದೆ ಜೆಡಿಎಸ್. ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆ, ಸಿಎಂ ಹೇಳಿಕೆ ಜೆಡಿಎಸ್ ಪಾಲಿಗೆ ಅಸ್ತ್ರ ಆಗಿದೆ. ಸಿಎಂ ಕುರ್ಚಿಗೆ ಕುತ್ತು ಬಂದಿರೋದು ಸ್ಪಷ್ಟ. ಹೀಗಂತ ಟ್ವೀಟ್ ಮೂಲಕ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಕಿಡಿಕಾರಿದೆ, ಕಾಲೆಳೆದಿದೆ. ಸಿಎಂ ಆಪ್ತರು ಕೂಗುಮಾರಿಗಳಂತೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಲಾಟರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಅನ್ನೋದು ಎದ್ದು ಕಾಣ್ತಾ ಇದೆ. ಹೀಗಿರುವಾಗ ವಿಪಕ್ಷಗಳ ವಿರುದ್ಧ ಬೆಂಕಿ ಉಗುಳ್ತೀರಾ? ನಿಮ್ಮ ಹೊಟ್ಟೆ ಕಿಚ್ಚು ಮತ್ತಷ್ಟು ಉಲ್ಬಣಿಸುತ್ತೆ ಅಷ್ಟೇ ಅಂತ ವ್ಯಂಗ್ಯವಾಡಿದೆ ಜೆಡಿಎಸ್. ಟ್ವೀಟ್ ಮೂಲಕ ಕಾಂಗ್ರೆಸ್ನ ಕಾಲೆಳೆದಿದೆ ಜೆಡಿಎಸ್. ಟ್ವೀಟ್ ಗಮನಿಸ್ತಾ ಇದ್ದೀವಿ. ಈ ಎಲ್ಲ ಬೆಳವಣಿಗೆ ಸಿಎಂ ಕುರ್ಚಿಗೆ ಕುತ್ತು ಬಂದಿರೋದನ್ನು ಸೂಚಿಸ್ತಾ ಇದೆ. ಶಾಸಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದಾರೆ. ತಮ್ಮ ನಾಯಕನ ಕುರ್ಚಿಗೆ ಕುತ್ತು ಬಂದಿರೋದು ಸ್ಪಷ್ಟವಾಗ್ತಲೇ ಸಿದ್ದರಾಮಯ್ಯ ಆಪ್ತರು ಕೂಗುಮಾರಿಗಳಂತೆ ಬ್ಯಾಟ್ ಬೀಸ್ತಿದ್ದಾರೆ ಅಂತ ಕಾಲೆಳೆದಿದೆ.